ನಮಸ್ಕಾರ. ದೇವರು ಎಲ್ಲರಿಗೂ ನಂಬುವಂತ ಒಂದು ವಿಚಾರ. ಯಾವುದೋ ಒಂದು ಶಕ್ತಿ ಇದೆ. ಹಾಗಾದ್ರೆ ದಿನನಿತ್ಯವೂ ಎಷ್ಟು ಜನ ಪ್ರಾರ್ಥನೆ ಮಾಡ್ತಾರೆ, ಎಷ್ಟು ಜನ ಪೂಜೆ ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ. ಆಗ ನಮ್ಮ ದೇಶ ಹೇಗಿರ್ಬೇಕು? ಸುಭಿಕ್ಷವಾಗಿರ್ಬೇಕು. ಯಾವ ರೀತಿಯಲ್ಲೂ ತೊಂದರೆ ಇರಬಾರ್ದು. ಯಾಕಂದ್ರೆ ಎಷ್ಟೋ ಜನಗಳು, ಲಕ್ಷಾಂತರ ಜನರು, ಕೋಟ್ಯಾಂತರ ಜನಗಳು ಪ್ರಾರ್ಥನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಅದಕ್ಕೆ ಎಷ್ಟೊಂದು ದೇವಸ್ಥಾನಗಳು ಸರ್ಕಾರದ ಲೆಕ್ಕದಂತೆ ಈಗ ಇರುವಂತಹ ಭಾರತದಲ್ಲಿ ಸರ್ಕಾರ ಲೆಕ್ಕದಲ್ಲಿರುವುದು 7,18,000 ದೇವಸ್ಥಾನಗಳಿವೆ. ಯಾವುದು ಸರ್ಕಾರದ ಲೆಕ್ಕದಲ್ಲಿರುವಂತಹ ದೇವಸ್ಥಾನಗಳು. ಬೇರೆ ಸಣ್ಣ ಪುಟ್ಟ ದೇವಸ್ಥಾನಗಳಿಲ್ಲ, ಗುಡಿಗಳಿಲ್ಲ, ಅಲ್ಲಿ ಮಾಡುವಂತ ಕೆಲವು ಇಲ್ಲ. ಆದರೆ 7,18,000 ದೇವಸ್ಥಾನಗಳಲ್ಲಿ ದಿನವೂ ಪೂಜೆ ನಡೀತದೆ. ದಿನವೂ ಜನರು ಬರ್ತಾರೆ, ಭಕ್ತರು ಬರ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಎಲ್ಲವೂ ಮಾಡ್ತಾರೆ. ಹಾಗೆ 1,89,000 ಮಸೀದಿಗಳು ಸರ್ಕಾರದ ಲೆಕ್ಕದಲ್ಲಿದೆ. ಅಂದರೆ ಸರ್ಕಾರದ ಲೆಕ್ಕದಲ್ಲಿ ಇರುವಂತಹ ಮಸೀದಿಗಳು, ಅಂತ ಮಸೀದಿಗಳಿದೆ. ಹಾಗೆಯೇ 27,000 ಚರ್ಚ್ಗಳಿದೆ. ಇದೆಲ್ಲವೂ ನಾವು ಹೇಳ್ತಾ ಇರೋದು ಏನಂದ್ರೆ ಇದು ಇಷ್ಟೇ ಅಂತಲ್ಲ, ಅದ್ರಲ್ಲಿ ಸರ್ಕಾರದ ಲೆಕ್ಕದಲ್ಲಿರುವಂತಹ ಈ ದೇವಸ್ಥಾನಗಳು, ಚರ್ಚ್ಗಳು, ಮಸೀದಿಗಳು ಇರುವಾಗ ಎಷ್ಟೋ ಜನರು ಪ್ರಾರ್ಥನೆ ಮಾಡ್ತಾರೆ. ಎಷ್ಟೋ ಜನರು ದೇವರು ಎಲ್ಲಾ ಧರ್ಮವು ಹೇಳುವುದು ಒಂದೇ, ಪ್ರೀತಿ, ವಾತ್ಸಲ್ಯ, ಸ್ನೇಹ, ತ್ಯಾಗ, ಇಂಥ ಮನೋಭಾವನೆ ಹೇಳುತ್ತೆ. ಆದ್ರೆ ಯಾವ ಧರ್ಮವೂ ಹೇಳೋದಿಲ್ಲ ನೀವು ದ್ವೇಷ ಮಾಡಿ, ಜನರನ್ನು ಕೊಲೆ ಮಾಡಿ, ಅವರ ಮೇಲೆ ಸೇಡು ತೀರಿಸಿಕೊಳ್ಳಿ. ಯಾವ ಧರ್ಮವೂ ಹೇಳುವುದಿಲ್ಲ. ಇಷ್ಟೆಲ್ಲಾ ಜನರು ಪೂಜೆ ಮಾಡ್ತಾರೆ. ಆದ್ರೂ ಅವರ ಮನಸ್ಸಿಗೆ ಇರುವ ಯಾಕೆ ಇಂತಹ ಭಾವನೆಗಳು ಜನರಲ್ಲಿ ಯಾಕೆ ಜನರು ಯಾಕೆ ಇನ್ನೊಬ್ಬರ ಮೇಲೆ ದ್ವೇಷವನ್ನು ಸಾಧಿಸುತ್ತಾರೆ? ಈ ಜನರು ಪ್ರಾರ್ಥನೆ ಮಾಡುವುದು ಸುಮ್ಮನೆನಾ? ದೇವರನ್ನು ನಂಬುವುದು ಸುಮ್ಮನೆನಾ? ಅಥವಾ ಪೂಜೆ ಮಾಡುವುದು ಸುಮ್ಮನೆನಾ? ಈಗ ಪೂಜೆ ಮಾಡ್ತಾರೆ, ನಾಳೆ ಎದ್ದು ಬಂದು ಅವನ ಹೊಡೆಯಿರಿ, ಬಡಿಯಿರಿ ಅನ್ನುತ್ತಾರೆ. ಆ ಒಂದು ರೀತಿ ಇದೆಯಲ್ಲ, ಅದು ಯಾಕೆ ಬದಲಾಗ್ತಾ ಇಲ್ಲ? ಅಂದರೆ ದೇವರು ಎನ್ನುವ ನಂಬಿಕೆ ಮಾತ್ರ ಒಂದು ಬೂಟಾಟಿಕೆ. ಅದರಲ್ಲಿ ಯಾರಿಗೂ ನಂಬಿಕೆ ಅಲ್ಲ. ನಾನು ಮಾಡಬೇಕು, ಬೇರೆಯವರು ಮಾಡ್ತಾರೆ. ಆ ನಾಮ ಹೇಳಿದ್ರೆ ನಾನು ದೊಡ್ಡವನು, ನಾನು ಸಿಲ್ವೆ ಹಾಕೊಂಡ್ರೆ ದೊಡ್ಡವನು, ನಾನು ನಕ್ಷತ್ರವನ್ನ ಚಂದ್ರನನ್ನು ನೋಡಿದ್ರೆ ಅದು ಮುಖ್ಯವಾದದ್ದು. ಹೀಗೆ ಹಲವು ರೀತಿಯಲ್ಲಿ ಅವರವರ ನಂಬಿಕೆಗಳು ಎಲ್ಲವನ್ನೂ ಈಗ ಇದಲ್ಲದೆ ಜೈನ ದೇವಸ್ಥಾನಗಳಿದೆ, ಮಸೀದಿಗಳು, ಬಸದಿಗಳಿದೆ. ಅದೇ ರೀತಿ ಬೌದ್ಧ ಧರ್ಮದಿದೆ, ಸಿಂಧಿ ಧರ್ಮದಿದೆ, ಪಾರ್ಸಿಗಳದಿದೆ. ಹೀಗೆ ಹಲವು ಧರ್ಮಗಳು ಎಲ್ಲವೂ ಇದ್ದರೂ ಸಹ ಎಲ್ಲರೂ ದೇವರನ್ನ ಪ್ರಾರ್ಥನೆ ಮಾಡ್ತಾರೆ, ಎಲ್ಲರೂ ದೇವರನ್ನು ಒಳ್ಳೇದು ಮಾಡಿ ಅಂತಾರೆ. ಆದರೆ ಏನಾಡೀತದೆ ನಮ್ಮ ದೇಶದಲ್ಲಿ? ದ್ವೇಷ, ಕೋಮು ಭಾವನೆ, ದೇಶ ಒಡೆದಾಟ ಬರುತ್ತೆ. ಇದಕ್ಕೆಲ್ಲ ಕಾರಣ ರಾಜಕೀಯದಿಂದಲೇ ಇದೆಲ್ಲವೂ ನಡೆಯುವುದು. ದೇವರ ನಂಬುವರು ಯಾರೂ ರಾಜಕೀಯಕ್ಕೆ ಬರುವುದರಿಂದ ಯಾವುದೇ ರೀತಿಯ ಫಲವೂ ಇಲ್ಲ. ಇಂತಹ ದ್ವೇಷ ಭಾವನೆ ಬಿತ್ತಲು ಸಾಧ್ಯ. ರಾಜಕೀಯ ಎಲ್ಲಿ ಧರ್ಮದೊಂದಿಗೆ ಸೇರಿತೋ ಅಲ್ಲಿ ಕೋಮು ಭಾವನೆ ಹುಟ್ಟುಕೊಳ್ಳುತ್ತದೆ.